ಜೈ ಪ್ರಸಾದ್ ರೆಡ್ಡಿಗೆ ತರಾಟೆಗೆ ತೆಗೆದುಕೊಂಡ ಸಚಿವರು. ಜನಸಾಮಾನ್ಯರ ಕಡೆ ಉನ್ನತ ಶಿಕ್ಷಣ ಸಚಿವರ ನಡೆ, ಅಭಿವೃದ್ಧಿ ಮತ್ತು ಯೋಜನೆಗಳು 10 ವರ್ಷಗಳಲ್ಲಿ ಹಾಳಾಗಿವೆ. ಚಿಂತಾಮಣಿ ನಾಗರಿಕರ ಮನವಿಗೆ ಕೂಡಲೇ ಸ್ಪಂದಿಸಿದ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ನಗರದ 4ನೇ ವಾರ್ಡಿನ ಗುಂಡೂರಾವ್ ರಸ್ತೆಗೆ ಇಂದು ಜನರ ಸಮಸ್ಯೆಗಳ ವೀಕ್ಷಣೆಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದಲ್ಲದೆ ಅಲ್ಲಿಯ ನಿವಾಸಿಗಳಿಂದ ಅಹವಾಲು ಸಹ ಸ್ವೀಕರಿಸಿದರು. ಹಲವಾರು ತಿಂಗಳುಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಆಗಾಗ ಒಳಚರಂಡಿ ಗುಂಡಿ ತುಂಬಿ ರಸ್ತೆಯಲ್ಲಿ ಹರಿಯುವುದನ್ನು ತಡೆಗಟ್ಟಲು ರಸ್ತೆಯ ನಾಗರಿಕರ ಮನವಿಗೆ ನಗರಸಭೆ ಸ್ಪಂದಿಸದೆ ವಿಫಲವಾಗಿದ್ದಲ್ಲದೆ ಅದಕ್ಕೆ ಪರಿಹಾರ ಸೂಚಿಸದೆ ಹೊಸ ರಸ್ತೆಗೂ ಅನುಮೋದನೆ ನೀಡಿದೆ. ಈ ಸಂಬಂಧ ಹೊಸ ರಸ್ತೆಯ ನಿರ್ಮಾಣಕ್ಕೆ ಮೊದಲೇ ಇದರ ಪರಿಹಾರ ಮಾರ್ಗಕ್ಕಾಗಿ ರಸ್ತೆಯ ಸಮಸ್ತ ನಾಗರಿಕರು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅಧಿಕಾರಕ್ಕೆ ಬಂದ ಮೊದಲ ವಾರದಲ್ಲೇ ಫೋಟೋ ಸಹಿತ ಲಿಖಿತ ಮನವಿಯನ್ನು ಸಲ್ಲಿಸಿದರು. ಇದರ ಪರಿಣಾಮವಾಗಿ ರಸ್ತೆ ನಿವಾಸಿ ಸಂದೀಪ್ ಹಾಗೂ ಇತರರಿಗೆ ಖುದ್ದು ಸಚಿವ ಸುಧಾಕರ್ ಅವರೇ ಕರೆ ಮಾಡಿ ಇಂದು ರಸ್ತೆ ವೀಕ್ಷಣೆ ಮಾಡಲು ಬರುತ್ತಿರುವುದಾಗಿ ತಿಳಿಸಿದರು. ಅದರಂತೆ ಸಮಸ್ಯೆ ಇರುವ ಸ್ಥಳಕ್ಕೆ ತೆರಳಿ ಭೇಟಿ ನೀಡಿ ಪರಿಶೀಲಿಸಿದರು. ನಂತರ ಸಚಿವರು ನಗರಸಭೆಯ ಜೈ ಪ್ರಸಾದ್ ರೆಡ್ಡಿ ಅವರನ್ನು ಸ್ಥಳಕ್ಕೆ ಕರೆಸಿ ತರಾಟೆಗೆ ತೆಗೆದುಕೊಂಡಿದ್ದಲ್ಲದೆ ಕುಡಿಯುವ ನೀರಿನ ವ್ಯವಸ್ಥೆ, ವಿದ್ಯುತ್ ತಂತಿ ಹಾಗೂ ಕಂಬಗಳನ್ನು ಬದಲಿಸಿ ನಂತರ ಕೆಲಸ ಮಾಡುವಂತೆ ಅಧಿಕಾರಿಗೆ ಸೂಚಿಸಿದರು. ನಂತರ ಸಚಿವರು ನಿವಾಸಿಗಳೊಂದಿಗೆ ಚರ್ಚೆ ಮಾಡಿ ನಾನು ಮಾಡಿರುವ ಅಭಿವೃದ್ಧಿ ಮತ್ತು ಯೋಜನೆಗಳು 10 ವರ್ಷಗಳಲ್ಲಿ ಹಾಳಾಗಿವೆ, ಅದರಿಂದ ಸಮಸ್ಯೆಗಳನ್ನು ಸರಿದೂಗಿಸಲು ಹಂತ ಹಂತವಾಗಿ ಶ್ರಮ ವಹಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ವಾರ್ಡಿನ ನಗರಸಭಾ ಸದಸ್ಯ ರೇಖಾ ಸೇರಿದಂತೆ ನಗರಸಭೆಯ ಜೈ ಪ್ರಸಾದ್, ನಗರಸಭೆಯ ನೀರು ಸರಬರಾಜು ಸಿಬ್ಬಂದಿಯಾದ ಅಫ್ಸರ್ ಪಾಷಾ, ರಾಮಚಂದ್ರ ಸೇರಿದಂತೆ ವಾರ್ಡಿನ ಹಲವಾರು ನಿವಾಸಿಗಳು ಹಾಜರಿದ್ದರು. ನೀನೇ ಹೇಳು, ಇದೆಲ್ಲ ಪೈಪ್ ಲೈನ್ ಇತ್ತು, ಕಿತ್ತಾಕಿದ್ರೆ ಇಲ್ವಾ? ಕಿತ್ತಾಕಿದ್ರಲ್ಲ, ನೀವೇ ಇದ್ರಿ. ಆಮೇಲೆ ಮಾಡ್ಕೊಡ್ತೀವಿ ಅಂದ್ರೆ ಇದನ್ನೇನು ಫಿಲಪ್ ಮಾಡಿದ್ದೀರಾ? ಡ್ರೈನ್ ಈಗ ಆ ಕಡೆ ಪೈಪ್ ಲೈನ್ ಅದನ್ನ ರೀಕಾಸ್ಟ್ ಮಾಡೋಕ್ಕಾಗುತ್ತೆ. ಚೆಕ್ ಮಾಡಿ ಎಸ್ಟಿಮೇಟ್ನ ರೀಕಾಸ್ಟ್ ಮಾಡೋಕ್ಕೆ. ಇದುವರೆಗೂ ನಾವು ತಾರ್ ರೋಡ್ ನೋಡೇ ಇಲ್ಲ ಸರ್. ಹೇಳಕ್ಕಾಗೋದಿಲ್ಲ. ಅವರು ಎಸ್ಟಿಮೇಟ್ ಮಾಡೋರು ಮಾಡಿಸಿದ್ವಿ. 10 ವರ್ಷ ಕಮ್ಮಿ ಸಮಯ ಅಲ್ಲ, 10 ವರ್ಷ ಕಳ್ಕೊಂಡಿದ್ದೀನಿ. ಅದು ನಾನು ಯಾರು ಬ್ಲೇಮು ಯಾರನ್ನೂ ಹೇಳಕ್ ಇನ್ನು ಮುಂದೆ ఇప్పుడు స్లాబ్ వేసి ఆపేయండి, వర్క్ ఆపేయండి. వర్క్ ఫర్దర్ చేయదండి ఉంది. ఈ పైప్ లైನ್ ಒಂದು ಹಾಕ್ಸ್ಬಿಟ್ಟು ಕನೆಕ್ಷನ್ ಕೊಡಿ. ಆಮೇಲೆ ಇದನ್ನ ಮೆಸ್ಕಾಮ್ಗೆ ಬರೀಬೇಕು. ಏನೋ ಶಿಫ್ಟಿಂಗ್ ಬರೆದ್ಬಿಟ್ಟು ನಾನು ಮಾತಾಡ್ತೀನಿ. ಈಗ ಯಾವಾಗ ಹಾಕ್ತೀರಾ ಪೈಪ್ ಲೈನ್? ಯಾರಿದ್ದೀನ ಮೊದಲೇ ಚಕ್ರಪಾಣಿ ಎತ್ಕೊಂಡೋಗಿ ವಿಶ್ವೇಶ್ವರಯ್ಯ ಮ್ಯೂಸಿಯಮಲ್ಲಿ ಕೂರಿಸ್ಬೇಕು. ನಾನು ಅವತ್ತು ಅವ್ನು ಅಯೋಗ್ಯ ಅಂತೇಳಿ ನಾನು ಅವತ್ತೇ ಓಡಿಸಿದ್ದೆ. ನಾನು ಚಕ್ರಪಾಣಿ ಅವ್ನು ಕರ್ಕೊಂಬಂದು ಮತ್ತೆ ಇಲ್ಲಿ ಇಟ್ಕೊಂಡಿದ್ದೆ. ನಾನು ಇರೋದು ಅವನು ಡೈಲಿ ವೇಜಸ್ ತಾನೇ ಇರೋದು. ಚಿಕ್ಕಬಳ್ಳಾಪುರ ಜಕ್ಕಮಡುಗು ಸ್ಕೀಮ್ಗೆ ಇರೋದು ಡೈಲಿ ವೇಜಸ್ ಇರೋದು ಚಕ್ರಪಾಣಿ. ವರ್ಗಾವಣೆ ಮಾಡೋಕ್ಕೆ ಅವಕಾಶನೇ ಇಲ್ಲ ಆ ಮನುಷ್ಯನ ಇಷ್ಟು ವರ್ಷ ಇಟ್ಕೊಂಡಿರೋದೇ ತಪ್ಪು. ಏನ್ರಿ ಉಮೇಶ? ಎಲ್ಲ ಮುನ್ಸಿಪಾಲ್ಟಿಗೂ ತಿರ್ಸ್ತಾ ಇದ್ದೀರು ಅಷ್ಟೇ. ಈಗ ಓಡಾಡಬಾರ್ದು ಅಂತ ಪ್ಲಾನಲ್ಲಿ ಮೂರು ಸೆಟ್ ಇದೆ ಸರ್. ಕಾರ್ ತೆಗಿಬೇಕು. ಅವ್ರು ಕಾಣಿಸಲ್ಲ. ಸಬ್ಜೆಕ್ಟ್ ಏನಂದ್ರೆ ಸರ್ ಇವು ಕಾಣ್ತಾ ಇಲ್ವ? ಫ್ಲೋರ್ ಬರ್ತಾ ಇರೋದಲ್ಲಿ ಅದು ಆ ಕಡೆಯಿಂದ ಬರ್ತಾ ಇರೋದು.
ಅದೇ ಹೇಳ್ತಾ ಇರೋದು. ಸ್ಪೈರಲ್ ಆಗ್ತಾ ಇದೆ ಈಗ ಅದಕ್ಕೆ ಇಂಜಿನಿಯರು ಸರ್ ಎಷ್ಟು ಅಡಿ ಇದೆ ರೋಡ್ ಇದು 20 ಫೀಟ್ಗೆ ಒಂದು ಸೈಡ್ ಡ್ರೈನ್ ಏನು ಸಿಮೆಂಟ್ ರೋಡ ಏನಿದು ಒಂದು ಆಸ್ಪಾಲ್ಟ್ ಒಂದು ಸೈಡ್ ನಾವು ಅಲ್ಲೆಲ್ಲ ಮಾಡಿಲ್ವಾ 20 ಅಡಿ ಎರಡು ಕಡೆ ಹಾಂ ಎರಡು ಕಡೆ ಮಾಡಿಲ್ವಾ ನಾವು ಎರಡು ಕಡೆ ಮಾಡಲೇಬೇಕಲ್ಲ. ಹಿಂದ್ಗಡೆ ಬನ್ನ ಜೊತೆ ಬರ್ರಿ. ಗ್ರೇಡಿಯಂಟ್ ಅಡ್ಡ ಬರ್ಬೇಡಿ. ಮಣ್ಣು ಪಕ್ಕ ಕೇಸ್ಕೊಳ್ಸೋಣ ಮೇಡಮ್ ಸ್ವಲ್ಪ ಕಡೆ ಹೋಗಿ ಯಾರು ಅದೇ ಪಕ್ಕ ಪೈನ ಮುಂದೆ ಈ ಪಕ್ಕ ಎತ್ಕೋ ಈ ಪಕ್ಕ ನೀ ಕೆತ್ಕೋ ಜೊತೆಗೆ లేదಪ್ಪ ಈ ಕಡೆ ಯಾವ್ದು ಇಲ್ಲಲ್ಲಪ್ಪ ಫ್ಲೋ ಸಿನಣ್ಣ ಅವ್ರು ಸ್ವಲ್ಪ ಹೇಳಿ ಬನ್ನಿ. ಇವಾಗ ಇದು ಮುಂದೆ ಫ್ಲೋ ಇಲ್ವಾ ಇರಪ್ಪ ಒಂದು ನಿಮಿಷ ಇರೋ ఇది తీసే అది పోయా మళ్ళీ తీసే మళ్ళీ తీయాలని ఏదన్నా మళ్ళీ మూసుకుందరు పోనారా తీసే పోనా అది పగిలిపోయింది అది ಹೇಳಿ ఉంది కరెక్ట్గా ఉంది, అదేం ప్రాబ్లం లేదు. ఇది ఫస్ట్ చేసినారు కదా, లోగా ప్లాస్టింగ్ చేసింది సరిగా. ఈ ఎలుకలు ఏం చేస్తారంటే సైడ్లో కూడా ప్లాస్టింగ్ చేయాలా. ಸಪ್ರೇಟ್ ಇದಕ್ಕೆ ಶಿಫ್ಟಿಂಗು ಅವ್ರಿಗೆ ಎಲ್ಲಿ ಶಿಫ್ಟ್ ಮಾಡೋಕ್ಕಾಗುತ್ತೆ ಅನ್ನೋದು ಮಾಡಿ ಎಲ್ಲ ಪೋಲ್ಸು ಎಕ್ಸ್ಟ್ರೀಮ್ ಎಡ್ಜ್ಗೆ ಹೋಗ್ಬೇಕು. ನಮ್ಮ ಬೌಂಡ್ರಿ ಏನಿದೆ ಬೌಂಡ್ರಿಗೆ ಹೋಗ್ಬಿಟ್ಟು ಅಲ್ಲಿಂದ ಕ್ಯಾಂಟಿಲಿವರ್ ಈಗೇನಲ್ಲಿ ಕ್ಯಾಂಟಿಲಿವರ್ ಹಾಕಿದ್ದೀವಲ್ಲ ಆ ಥರ ಬರಬೇಕು. ಇಲ್ಲಾಂದರೆ ಈ ರೋಡ್ ಇದ್ದು ವೇಸ್ಟ್. ಆಮೇಲೆ ಎರಡು ಕಡೆನೂ ಡ್ರೈನೇಜ್ ಬಂದಿದೆ. ಎರಡು ಕಡೆ ಇದು ಮಾಡಿಲ್ವಲ್ಲ ಇವರು ಕಂಟ್ರೋಲ್ ಇರಲಿಲ್ವಲ್ಲ, ಈ ಸಿಸ್ಟಮ್ ಇರಲಿಲ್ವಲ್ಲ. ನಾನಿರೋವರೆಗೂ ಎರಡು ಕಡೆ ಡ್ರೈನೇಜ್ ಮಾಡಿಸ್ತಿದ್ವಿ. ನಾವು ಎರಡು ಕಡೆ ಹೇಳಕ್ಕೆ ಹೇಳಿದ್ವಿ. ಯಾರು ಹೇಳೋರಿಲ್ವಲ್ಲ. ಈಗ 20 ಅಡಿಗಿಂತ ಕಮ್ಮಿ ಇದ್ರೆ ನಾನು ಅವಾಗ ಒಂದು ಸೈಡ್ ಡ್ರೈನ್ ಮಾಡಿಸ್ತಿದ್ದೀನಿ. 20 ಅಡಿ ಇರೋದ್ ಕಡೆ ಎಲ್ಲ ನಾನು ಅವತ್ತು ನಾನೇ ಡಿಸೈನ್ ಮಾಡಿಸಿದ್ದು. 2 ಅಡಿ ಡ್ರೈನ್ ಮಾಡಿಸಿ ಎರಡು ಕಡೆ ವಾಟರ್ ಲೈನು ಇವೆಲ್ಲ ಡಿಸೈನ್ ಮಾಡಿಸಿದ್ದು ನಾನು ಅವಾಗ. 10 ವರ್ಷದಲ್ಲಿ ಎಲ್ಲ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಈಗ ಇವತ್ತಿನ ಕಾಲಕ್ಕೆ ಆ್ಯಕ್ಚುಲಿ ಡ್ರೈನು ಅವಶ್ಯಕತೆ ಇಲ್ಲ. ನಾವು ಗ್ರೇಡಿಯಂಟ್ ಇದ್ದರೆ ಪೈಪ್ ಡ್ರೈನ್ ಹಾಕಿದ್ರೆ ಈಸಿ ಆಗ್ತದೆ. ಪೈಪ್ ಡ್ರೈನ್ ಹಾಕ್ಬಿಟ್ಟು ಅಲ್ಲಲ್ಲಿ ಚೇಂಬರ್ ಇಟ್ಬಿಟ್ರೆ ನೀರು ಸರಾಗವಾಗಿ ಹರಿತದೆ. ಈ ಓಪನ್ ಡ್ರೈನ್ ಸಿಸ್ಟಮ್ ಇರಲ್ಲ, ಕಸ ಸೇರಲ್ಲ, ಇನ್ನೊಂದು ಸೇರಲ್ಲ. ಈಗ ಅದನ್ನ ನಾವು ನೆಕ್ಸ್ಟ್ ಅಳವಡಿಸಬೇಕು. ಬಟ್ ಇದೆಲ್ಲ ಆಲ್ರೆಡಿ ಎಸ್ಟಿಮೇಟ್ ಬೆಳಗ್ಗೆ ಕ್ಲೀನ್ ಮಾಡಿದ್ದು ಇವಾಗ ಆಗಲ್ಲ ತುಂಬ. ಯಾವುದು ಮಾಡೋದು ಎತ್ತರ ಮಾಡೋದು ಈ ಸಿಸ್ಟಮ್ ಯಾವುದು ಬರೋದೇ ಇಲ್ಲ. ರೋಡ್ ಕನೆಕ್ಷನ್ ಈಗ ಅದಕ್ಕೆ ಇನ್ನು ಮುಂದಕ್ಕೆ ನೆಕ್ಸ್ಟ್ ಸಿಸ್ಟಮ್ ಚೇಂಜ್ ಮಾಡಬೇಕು. ಈಗ ಅದನ್ನ ಅವ್ರು ಏನು ಎಸ್ಟಿಮೇಟ್ ಮಾಡಿದಾರೆ ಅದನ್ನ ಚೆಕ್ ಮಾಡಬೇಕು. ಇದಕ್ಕೆ ಕಲ್ವರ್ಟ್ ಮಾಡಿದಾರಪ್ಪ, ಈಗ ಡ್ರೈನ್ ಮಾಡಿದಾರಲ್ಲಪ್ಪ, ಈ ಡ್ರೈನ್ ಮಾಡಿದ್ರಲ್ಲ ಇಲ್ಲಿ ಸ್ಲ್ಯಾಬ್ ಆಗ್ತದಲ್ಲ, ಇದೆಯಲ್ಲ ಹಾಕಿಲ್ಲ, ಪ್ರಾವಿಷನ್ ಇದೆ, ಮಾಡಿಲ್ಲ ಕೆಲಸ ಮಾಡಿಲ್ಲ. ಪ್ರಾವಿಷನ್ ಇದೆ ತಾನೆ, ಇದರಲ್ಲಿ ಎಸ್ಟಿಮೇಟ್ ಅಲ್ಲಿ ಇದೆ ತಾನೆ. ಈಗ ಯಾಕೆ ಕೆಲಸ ಮಾಡಿಲ್ಲ ಅವರು? ಆಯ್ತು ಅದಿರಲಿ. ಈಗ ಅದನ್ನ ರಿಪೇರ್ ಮಾಡ್ಬೇಕಿತ್ತಲ್ಲ. ಈಗ ಯಾರು ಜವಾಬ್ದಾರಿ? ಯಾರು ವಾಟರ್ದು? ఏం పున్నాడు చక్రపాణి
ನೀವು ಅಟ್ಲಾಂಟಿ ಚಕ್ರಪಾಣಿ ನೆಟ್ಟ ಪಡ್ಕೊತಾವ ಹೆಡ್ ಆಫ್ ಅಕೌಂಟ್ ಅಂದ್ರೆ ಜನಗಳಿಗೆ ಹೆಡ್ ಆಫ್ ಅಕೌಂಟ್ ಬೇಕಿಲ್ಲ ರೀ, ಅವ್ರ ಪ್ರಾಬ್ಲಮ್ ಕಾಂಟ್ರಾಕ್ಟ್ ಸುಮಾರು ಒಂದು ತಿಂಗಳು ಫುಲ್ ಕೆಲಸ ಮಾಡಲಿಲ್ಲ, ಅದವ್ರಿಗೆ ಇವೆಲ್ಲ ಪ್ರಾಬ್ಲಮ್ ಆಗಿದೆ. ಇಬ್ರು ಲೇಖದ ಕನೆಕ್ಷನ್ ಇವಾಗ ಬಂದಾರಲ್ಲ ಬೇರೆ ಕಡೆ ಮಾಡ್ಬೇಕಂತ ನಮಗೆ ಸಂಬಂಧ ಇಲ್ಲ ಅಂತಾನೆ ಅವ್ರು ಈ ಬಗ್ಗೆ ಲೈನ್ ಪದ ಅವ್ನು కదా, ಈಗ ಅವನು ಇದು ಕಾಂಕ್ರೀಟ್ ಬಾಕ್ಸ್ ಮಾಡ್ದ ಆಯ್ತಲ್ಲ, ಕಾಂಕ್ರೀಟ್ ಬಾಕ್ಸ್ ಮಾಡಿದಾಗೆ ಪೈಪ್ ಅದ್ರಲ್ಲಿ ಹಾಕ್ಬಿಡ್ತಾನೆ ಮಾಡ್ಬೇಕಾರೆ ಕೇಳ್ಕೊಂಡು ಸರ್ ಅವತ್ತು ಹಾಕ್ಕೊಡಪ್ಪ ಅಂದ್ರೆ ಐಪನ್ ಹಾಕೊಳ್ಳಿಲ್ಲ ನೀರು ಬಿಡಿ ಆಯ್ತು ರೇಟ್ ಯಾರು ಜವಾಬ್ದಾರಿ ಇದು? ಯಾರಪ್ಪ ಕಾಂಟ್ರಾಕ್ಟರ್? ಯಾರು ಕಾಂಟ್ರಾಕ್ಟ್ರು? ಈಗ ಯಾರು ಬ್ರೇಕ್ ಮಾಡಿದ್ದು ಕನೆಕ್ಷನ್? ಅಲ್ಲಪ್ಪ ಆ ಕಡೆಗೆ ಇತ್ತಂತಲ್ಲ ಕನೆಕ್ಷನ್. ಯಾಕಿಲ್ಲ ನಮ್ಮ ಮನೆಗೆ 2 ಲಕ್ಷ ಹಾಕಿಲ್ಲ ಅವರು. కట్ చేసే ప్రావిజన్ ఉందా ఇక్కడ వరకే సార్ వాళ్ళు చెప్తాను వాళ్ళకి ఇక్కడ ఇంకా నీళ్ళు వస్తా ఉంది ఎంత అవుతుంది పైప్ కి నేను తీసేయాలి పైప్ ఎగురుకుంది కదా ಒಂದು ನಿಮಿಷ ಏನಮ್ಮ ಒಂದು ನಿಮಿಷ ಬಂದ್ರಮ್ಮ ನೀವು ಅಲ್ಲಿಂದ ಈಗ ಅಲ್ಲೆಲ್ಲೂ ಚಾನ್ಸ್ ಇದೆ ಅಲ್ಲಲ್ಲ ಆ ರೋಡ್ಗೆ ಅದು ಮುಂದೆ ಇದು ಡೆಡ್ ಎಂಡ್ ಇದು ಎಲ್ ಶೇಪ್ ಅಷ್ಟೇ ಇದು. ಅಲ್ಲ ರೀ ಇವಾಗ ಪ್ರಸಾದ್ ಈಗ ನೀವು ಅವರು ಅಲ್ಲಿಂದ ತೊಗೊಂಡಿದ್ದಾರೆ ಸೈಡಲ್ಲಿ ಅಲ್ಲಿಂದ ಒಂದು ಪೈಪ್ ಹಾಕ್ಬಿಟ್ಟು ಇಲ್ಲಿ ಟ್ಯಾಪ್ ಮಾಡಬೇಕು. ಎಷ್ಟು ಲೆಂತ್ ಇದು, ಎಷ್ಟು ಮನೆ, ಯಾವ ಮನೆವರೆಗೂ ಅಲ್ಲಿ ನೀವು ಎಕ್ಸ್ಕವೇಷನ್ ಮಾಡಿದ್ದೀರಾ? ರೋಡು ಎಕ್ಸ್ಕವೇಷನ್ ಮಾಡಿದಾಗ ತೆಗೆದಾಕ್ತಿದ್ದೀರಾ? ಆಮೇಲೆ ಇನ್ನೊಂದು ಸರ್ ಎಸ್ಟಿಮೇಟಲ್ಲಿ ಆ ಕಡೆ ಕರೆಕ್ಟಾ ಆ ಕಡೆ ಅಲ್ಲ ನಿಮ್ಗೆ ಈಸಿಯಾಗಿ ಆಗಬೇಕು ಅಂತ ಈ ಕಡೆ ಹಾಕಿದ್ವಿ. ಪೈಪ್ ಈ ಕಡೆ ಇತ್ತು, ಈ ಕಡೆನೇ ಹೊಡ್ತಾ ಆ ಕಡೆ ಯಾಕೆ ಇತ್ತ ನಿಜ ಇದು ನೋಡಪ್ಪ ಮೊದಲು ನಿಮ್ಮ ಫೀಲ್ಡಲ್ಲಿ ಆ ಕಡೆ ಆಗಿ ಸ್ಟೇ ಆಗಿತ್ತು, ಆ ಸ್ಟೇ ಆಗಿ ತಿರ್ಗಿ ಆಮೇಲೆ ಅಲ್ಲಿ ಗಲಾಟೆ ಆಗುತ್ತೆ ಇವ್ರೇನೋ ನೋಡ್ರಿ, ಒನ್ ಸೈಡ್ ಡ್ರೈನ್ ಮಾಡಿದ್ರೆ ಇದೇ ಪ್ರಾಬ್ಲಮ್. ಬೋತ್ ಸೈಡ್ಸ್ ಡ್ರೈನ್ ಮಾಡಿದ್ರೇ ಯೂಸ್ ಆಗುತ್ತೆ. ನೀವು ಈ ಕಾಂಪ್ಲಿಕೇಶನ್ ಇರಲ್ಲ. ನೀವು ಒನ್ ಸೈಡ್ ಮಾಡಿದ್ರೆ ನಮ್ಮನೆ ಕಡೆ ಬೇಡ, ಆ ಕಡೆ ಬೇಡ, ಯಾಕಂದರೆ ಇದು ಓಪನ್ ಇರುತ್ತಲ್ಲ. ಇದಕ್ಕೆಲ್ಲ ಸೊಲ್ಯೂಷನ್ ಗ್ರೇಡಿಯಂಟ್ ಇರೋ ಕಡೆ ಪೈಪ್ ಡ್ರೈನ್ ಮಾಡಿದ್ರೆ ಯಾರಿಗೂ ತಕರಾರು, ನೀವು ಬೇಕಾದ್ರೆ ಒಂದು ಸೈಡೇ ಪೈಪ್ ಹಾಕ್ಕೊಂಡು ಫಿಲಪ್ ಆಗಿಬಿಟ್ರೆ ಅಲ್ಲಿಂದ ಇಲ್ಲಿಗೆ ಕ್ರಾಸ್ ಓವರ್ ಏನು ಡ್ರೈನ್ ವಾಟರ್ ರನ್ ಆಫ್ ಇರುತ್ತಲ್ಲ, ಕ್ರಾಸ್ ಓವರ್ ಬರ್ತದೆ. ಬ್ಯಾಗ್ನಲ್ಲಿ ಕನೆಕ್ಷನ್ ಕೊಟ್ಬಿಟ್ರೆ ಅಲ್ಲಿ ಚೇಂಬರ್ ಇಟ್ಟರೆ ಆ ಚೇಂಬರಿಂದ ಈ ಚೇಂಬರ್ ಬರುತ್ತೆ, ಫ್ಲೋ ಆಗುತ್ತೆ. ಚೇಂಬರ್ ಕ್ಲೀನ್ ಮಾಡ್ಕೊಂಡ್ರೆ ಮುಗಿತು. ಈ ಥರ ಇಷ್ಟೆಲ್ಲ ಓಪನ್ ಸಿಸ್ಟಮ್ ಇಡೋ ನೆಸಿಟಿನೇ ಇಲ್ಲ ಇವತ್ತು. ಈಗ ಆಯ್ತು, ಈಗ ಏನು ಪ್ರಾಬ್ಲಮ್ ಬಂದಾಗ ಅಗದು ಬಿಟ್ಟು ನಮಗೆ ನೀರು ಬರಲ್ಲ. ಇದು 10 ವರ್ಷದಲ್ಲಿ ಸಿಸ್ಟಮ್ಮು ಅದೋ ಗತಿ ಕೊಟ್ಟೋದಿಲ್ಲ. ಅಲ್ಲ ಸರ್, ಈಗ ನಾವು ಅದನ್ನ ಹೌದಮ್ಮ, ಈಗ ತಾನೇ ಇನ್ನು 15 ದಿವಸ ಆಗಿದೆ ಅಲ್ವಾ, ಈಗ 10 ದಿವಸ ಅಲ್ವಾ, ಈಗ ನೋಡಿ ನನಗೆ ಕಂಪ್ಲೇಂಟ್ ನಾನು ನೋಡಿದೆ ಬೆಳಗ್ಗೆ ನೋಡಿದ ತಕ್ಷಣ ನಾನು ಇವತ್ತು ಹಿಂಗೆ ಬರ್ತಾ ಇದ್ದೀನಿ ಆಯ್ತು. ನಾನು ನೋಡಿದ ತಕ್ಷಣ ನಾನು ಇಲ್ಲಿ ಬರ್ತಾ ಇದ್ದೆ. ನಾನು ಅದಕ್ಕೆ ಬಂದು ಹೆಂಗೋ ಅಲ್ಲಿ ಬರ್ತೀನಲ್ಲ ಹಂಗೆ ವಿಸಿಟ್ ಮಾಡೋಣ, ನಾನು ಹೇಳೋ ಬೇರೆಯವ್ರನ್ನ ಕಳಿಸ್ಬೋದಿತ್ತು, ನಾನೇ ಖುದ್ದ ನೋಡೋಣ ಅಂತ ಯಾಕೆ ಬಂದು ಹೇಳಿ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿ ಸ್ವಲ್ಪ ನಮಗೆ ಟೈಮ್ ಬೇಕಾಗುತ್ತೆ. ಇವತ್ತು ಸಿಸ್ಟಮ್ಮು 10 ವರ್ಷದ ಏನು ದಾರಿ ಚೇಂಜ್ ಆಗಿದೆ, ಅದ್ರ ಸರಿ ದಾರಿಗೆ ತರೋದಕ್ಕೆ ಅವಕಾಶ ಇದೆ. ಒಂದೊಂದು ಇವಾಗ ರೋಡ್ ಮಾಡೋದು ನಿಲ್ಲಿಸು ಅಂತ ಹೇಳಿದ್ದೀನಿ. ಫಸ್ಟು UGD ರೆಕ್ಟಿಫಿಕೇಷನ್ ಆಗಬೇಕು, ಎಲೆಕ್ಟ್ರಿಕ್ ಲೈನ್ಸು, ಮೆಗಾ ಪೋಲ್ಸು ಆಡೋದು. ನಿಮ್ಮ ರೋಡ್ ಓಡಾಡೋದು ಕಮ್ಮಿ ಆಗುತ್ತೆ. ಈಗ ನೀವು ಮನೆಗಳು ಕಟ್ಟಿದ್ದೀರಲ್ಲ, ಸೈಟ್ ಪೂರ್ತಿ ಕಟ್ಟಿದ್ದೀರಿ, ಈಗ ನಾವು ಮುನ್ಸಿಪಲ್ ಬೌಂಡ್ರಿ ಹೆಚ್ಚಿಗೆ ಕಂಬ ಲೈನ್ ಅಲ್ವಾ, ಅಟ್ಲೀಸ್ಟ್ ಒಂದು ಸ್ವಲ್ಪ ಸೆಟ್ ಬ್ಯಾಕ್ ಇದ್ದರೆ ನಾವು ನಾಳೆ ಲೈನ್ ಹಾಕ್ತಿದ್ರು ನಾವು ಅದಕ್ಕಾದರೂ ನಾವು ಎಡ್ಜಿಗೆ ಹಾಕ್ಬಿಟ್ಟು ಕ್ಯಾಂಟಿಲಿವರ್ ಹಾಕ್ತೀವಿ. ಸ್ವಲ್ಪ ಮೇಲೆ ಈ ಥರ ನೀರೇನೋ ಪರವಾಗಿಲ್ಲ,
ಇನ್ನೇನು ನೋಡಿ, ಇಂಥ ಕಡೆ ಯಾರಾದರೂ ಉದ್ದಕ್ಕಿರೋರಾದ್ರೆ ಲೈನ್ ಆಗತ್ತೆ. ಈಗ ನಾವು ಒಳಗೆ ಹಾಕಿದಾಗ ಕ್ಯಾಂಟಿಲಿವರ್ ಹಾಕ್ತೀವಿ, ಈ ಲೈನ್ ಮೇಲೆ ಈಗ ಹಾಕಿರೋದೇ ಕ್ಯಾಂಟಿಲಿವರ್. ಇದೆಯಲ್ಲ ಇದು ಬಾರು, ಇದನ್ನು ಕ್ಯಾಂಟಿಲಿವರ್ ಅಂತೀವಿ. ಈಗ ಮುಂದಕ್ಕೆ ಹಾಕ್ತಿದ್ದೀವಲ್ಲ, ಇವಾಗ ಇದನ್ನು ಇದು ಎಷ್ಟು ಅಡಿ ಗ್ಯಾಪ್ ಇದೆ ನೋಡಿ ಇಲ್ಲಿ. ಇವಾಗ ಎಷ್ಟು ಅಡಿ ಗ್ಯಾಪ್ ಇದೆ? ಅದು 1.5 ಅಡಿ ಇದೆಯಲ್ಲ, ಆ 1.5 ಅಡಿ ಆ ಕಡೆ ಬಂದಾಗ ನೀವು ಅಲ್ಲಿ ಮೇಲೆ ಮೆಟ್ಲತ್ತದ ಎಲ್ಲಿ ಬರ್ತದೆ ಕಮ್ಮಿ ಅಲ್ಲ. ಆದರೂ ನಾವು ಇಷ್ಟು ಪುಷ್ ಮಾಡಿದ್ರು ಕೂಡ ಬರುತ್ತೆ. ಈಗ ಅಲ್ಲಿ ಟ್ರಾನ್ಸ್ಫಾರ್ಮರ್ ಎಲ್ಲಿದೆ ನೋಡಿ, ಈಗ ಅದನ್ನು ಶಿಫ್ಟ್ ಮಾಡಬೇಕು ಅಂದಾಗ ಎಲ್ಲ ಅಲೈನ್ಮೆಂಟ್ ಶಿಫ್ಟ್ ಆಗುತ್ತೆ. ಇವೆಲ್ಲ ಇಶ್ಯೂಸ್ ಕೆಲವೆಲ್ಲ ಇದ್ದಾವೆ. ಯಾವುದು ಅಲ್ಲ ಟೈಮ್ ಅಲ್ಲ, ಅದು ಬೇಕಾದ್ರೆ ನಾವು ಮಾಡಿಸೋಣ, ಈಗ ಒಂದೊಂದೇ ಮಾಡಿಸೋಣ. ಬಟ್ ಅದಕ್ಕೆ ರೋಡ್ ಈಗ ಸದ್ಯಕ್ಕೆ ಮಾಡಬೇಡಿ, ಇಷ್ಟು ದಿವಸನೇ ವೇಟ್ ಮಾಡಿದ್ದೀರಾ, ಸ್ವಲ್ಪ ದಿವಸ ಇವೆಲ್ಲ ರೆಕ್ಟಿಫಿಕೇಶನ್ ಮಾಡಿಸೋದು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಯಾಕಂದರೆ UGD ಈಗ ರಿಪೇರ್ ಮಾಡ್ತೀರಾ, ರೋಡ್ ಹಾಕ್ಬಿಟ್ಟು ನಾಳೆ ಸುಮ್ಮನೆ ದುಡ್ಡು ವೇಸ್ಟ್. ಮತ್ತೆ ಅಗದ್ಬಿಟ್ಟು ಮತ್ತೆ ಪೈಪ್ ಚೇಂಜ್ ಮಾಡಬೇಕು ಅಂತ ಬಂದರೆ ನಾವು ಲೈಟ್ ಅನಿಯವಾಗ ಎರಡು ಕಡೆ ಕನೆಕ್ಷನ್ ನೀರು ಹಾಕ್ತೀವಿ ಮಾಡಿಲ್ಲ ಬಿಡಿ, ಅದೆಲ್ಲ ಹೋಯ್ತು. ನಮ್ಮ ನೀರು ಪೈಪ್ ಅಗದ್ಬಿಟ್ಟಿದ್ದಾರೆ. ಇದುವರೆಗೂ ನಮಗೆ ನೀರು ಕನೆಕ್ಷನ್ ಈಗ ನಿಮ್ಗೆ ಯಾರಿಗೂ ವಾಟರ್ ಲೈನ್ ಇಲ್ಲ. ನಮ್ಮಿಬ್ಬರಿಗೂ ಇಲ್ಲ. ನಮ್ಗೆ